ಹಾಯ್ ಹಲೋ ವೆಲ್ಕಮ್ ಟು ಯಶು ಮೇಕ್ ಓವರ್ ಯೂಟ್ಯೂಬ್ ಚಾನಲ್. 25th ಮತ್ತು 26ಗೆ ಒಂದು ಮದುವೆ ಆರ್ಡ್ರ್ ಬಂದಿತ್ತು. ಇಲ್ಲಿ MG ರೋಡಲ್ಲಿರೋ ಅಂಥ ಕನಕ ಭವನ ಅನ್ನೋ ಚೌಟ್ರಿನಲ್ಲಿ ನೈಟ್ ಕೂಡ ನಾವು ರಿಸೆಪ್ಷನ್ನು ಗ್ರ್ಯಾಂಡ್ ಆಗಿದ್ದರಿಂದ ಬ್ರೈಡಲ್ ಮೇಕಪ್ನೇ ಮಾಡಿದ್ವಿ. ಹೋಗೋಷ್ಟೊತ್ತಿಗೆ ಒಂದು 5:30 ಆಗಿತ್ತು. ರಿಸೆಪ್ಷನ್ನು 7 o'clock ಇದೆ ಅಂತ ಹೇಳಿದರು. ಹಾಗಾಗಿ ನಾವು ಬೇಗನೆ ಹೋದ್ವಿ. ಅಷ್ಟೊತ್ತಿಗೆ ಆಗಲೇ ಫ್ಲವರ್ ಡೆಕೋರೇಟ್ ಅವರು ಚೆನ್ನಾಗಿ ಫ್ಲವರ್ನ ಡೆಕೋರೇಟ್ ಮಾಡಾಗಿತ್ತು. ನಾವು ಹೋದ ತಕ್ಷಣ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹುಡುಗಿದು ಸಕಲೇಶ್ಪುರ ಲೇಖಾ ಅಂತ ಹೇಳಿಬಿಟ್ಟು ಅವ್ರಿಗೆ ಎಂಗೇಜ್ಮೆಂಟಿಗೆ ಕೂಡ ನಾನೇ ಮೇಕಪ್ನ ಮಾಡಿದ್ದೆ. ಅವರು ಎಂಗೇಜ್ಮೆಂಟಿಗೆ ಮೇಕಪ್ ಕೊಡಬೇಕಾದ್ರೆ ಹೇಳಿದರು, ಎಂಗೇಜ್ಮೆಂಟಿಗೆ ಮೇಕಪ್ಪು ಚೆನ್ನಾಗಿ ಅನಿಸಿದ್ರೆ ನಾನು ನಿಮಗೆ ಮದುವೆಗೂ ಮೇಕಪ್ಗೆ ನಿಮಗೇನೆ ಕೊಡ್ತೀನಿ ಅಂತ ಹೇಳಿದರು. ಅದೇ ಥರ ಅವರು ಎಂಗೇಜ್ಮೆಂಟಲ್ಲಿ ಮೇಕಪ್ಪು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾಯಿದ್ರು. ಹಾಗಾಗಿ ಮದುವೆ ಮೇಕಪ್ ಕೂಡ ನಮಗೇನೆ ಕೊಟ್ಟರು. ಸ್ಯಾರಿ ಪಿಂಕ್ ಆಗಿದ್ದರಿಂದ ಐ ಮೇಕಪ್ ಕೂಡ ನಾನು ಪಿಂಕೇ ಮಾಡಿಕೊಂಡೆ. ನಾನು ಮತ್ತು ನನ್ನ ಸ್ಟೂಡೆಂಟ್ ಇಬ್ಬರು ಹೋಗಿದ್ವಿ. ನೈಟ್ ಒಂದು 3ರಿಂದ 4 ಜನಕ್ಕೆ ನಾರ್ಮಲ್ ಮೇಕಪ್ ಇತ್ತು, ಅದನ್ನು ಅವ್ರು ಮಾಡಿಕೊಂಡ್ರು. ನಾನು ಬ್ರೈಡಲ್ ವರ್ಕ್ ಏನಿತ್ತು ನಾನು ಅದನ್ನು ಮಾಡಿಕೊಂಡೆ. ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಲ್ಯಾಶಸ್ ಕೂಡ ಹಾಕಿದ್ವಿ. ಐ ಮೇಕಪ್ ಮಾಡಿ ನಂತರ ಸ್ಯಾರಿ ಇನ್ನೂ ಕೊಟ್ಟಿರಲಿಲ್ಲ, ಹಾಗಾಗಿ ನಾವು ಮೊದಲೇ ಮೇಕಪ್ನ ಮಾಡ್ಕೊಂಡ್ವಿ. ಮೇಕಪ್ನ ಮಾಡಿಕೊಂಡು ಏರ್ ಕ್ರಿಂಪ್ ಮಾಡಿಕೊಂಡು ನಂತರ ಅವರು ಕೇಳಿದರು ನೈಟು ಕರ್ಲ್ ಇರಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಕರ್ಲಿ ಹೇರ್ ಸ್ಟೈಲ್ನ ಮಾಡ್ಕೊಂಡ್ವಿ. ಅವ್ರು ಬಂದಿದ್ದೇನೆ ಸಕಲೇಶ್ಪುರದಿಂದ ಬಂದಿದ್ದೇನೆ ತುಂಬ ಲೇಟಾಗೆ ಬಂದರು. ಆಗಲೇ ರಿಸೆಪ್ಷನಿಗೆ ತುಂಬ ಟೈಮ್ ಆಯಿತು ಅಂತ ಎಲ್ಲ ತುಂಬ ಇದು ಮಾಡ್ತಾಯಿದ್ರು. ಆದರೂ ನಾನು ನಿಧಾನವಾಗಿಯೇ ಮೇಕಪ್ನ ಮಾಡಿಕೊಟ್ಟೆ. ಬ್ರೈಡಲ್ ಆಗಿರೋದ್ರಿಂದ ಮೇಕಪ್ನ ಕೂರಿಸ್ಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಹಾಗಾಗಿ ತುಂಬ ಟೈಮ್ ಆಯಿತು. 2 ಅವರ್ ತೊಗೊಂಡೆ ಮೇಕಪ್ ಮಾಡಲಿಕ್ಕೆ. ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಅವರು ಕೇಳಿದ್ದು ಏನಂತ ಅಂದರೆ ಮೇಕಪ್ಪು ನ್ಯಾಚುರಲ್ ಆಗಿರಲಿ, ತುಂಬ ಹೆವಿ ಮೇಕಪ್ ಏನು ಬೇಡ, ಲೈಟಾಗಿರಲಿ, ಚೆನ್ನಾಗಿ ಗ್ಲಾಸಿಯಾಗಿ ಮೇಕಪ್ಪು ಇರಲಿ ಅಂತ ಅವರು ಕೇಳಿದರು. ಅದೇ ಥರ ಮೇಕಪ್ ಕೂಡ ಬಂದಿತ್ತು. ನೈಟ್ ಕೂಡ ಹೇರನ್ನ ಕ್ರಿಂಪ್ ಮಾಡಿಕೊಂಡು ನಮ್ಮ ಹುಡುಗಿನೇ ಹೇರನ್ನ ನನ್ನ ಸ್ಟೂಡೆಂಟು ಕ್ರಿಂಪ್ ಮಾಡಿಕೊಟ್ರು. ಅವರು ಹಿಂದಿನ ದಿವಸ ಅವರ ಸಕಲೇಶ್ಪುರದಲ್ಲಿ ಅಮ್ಮನ ಮನೆಯಲ್ಲಿ ಅರಿಶಿನ ಶಾಸ್ತ್ರ ಮಾಡಿದ್ರಿಂದ ಅರಿಶಿನಕ್ಕೆ ಎಣ್ಣೆ ಎಲ್ಲ ಹಾಕಿ ಅರಿಶಿನ ಹಚ್ಚಿದ್ರಿಂದ ಅವ್ರ ಮುಖದಲ್ಲಿ ಸ್ವಲ್ಪ ರ್ಯಾಷಸ್ ಕೂಡ ಇತ್ತು. ಅದನ್ನು ನಾನು ಕವರ್ ಮಾಡಿಕೊಂಡೆ. ಫೈನಲಿ ಹೇರ್ ಸ್ಟೈಲ್ ಕೂಡ ಮುಗೀತು. ನೋಡಿ ಕರ್ಲಿ ಹೇರ್ ಸ್ಟೈಲು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಎಕ್ಸ್ಟೆನ್ಷನ್ನ ಫಿಟ್ ಮಾಡಿ ಕರ್ಲನ್ನು ಮಾಡಿದ್ವಿ. ಫ್ರಂಟು ಲೆಫ್ಟು ಟು ರೈಟು ಟ್ವಿಸ್ಟ್ ಮಾಡಿಸ್ಕೊಂಡ್ರು. ಫೈನಲ್ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೆಟ್ ಕೂಡ ನಮ್ಮದೇನೆ, ವೈಟ್ ಸೆಟ್ ಬೇಕು ಅಂತ ಹೇಳಿದರು. ಕ್ಯಾಮ್ರಾಮನ್ ಕೂಡ ಫೋಟೋಶೂಟ್ನ ಮಾಡಿಕೊಂಡ್ರು. ಮೇಕಪ್ ಶಾರ್ಟ್ಸ್ ಕೂಡ ನನ್ನ ಜೊತೆಗೆ ತಗೊಂಡ್ರು. ನೋಡಿ ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಗ್ಲಾಸಿಯಾಗಿ ಲೈಟ್ ವೆಯ್ಟ್ ಮೇಕಪ್ಪು. ಬ್ರಷ್ ಶೂಟ್ ಕೂಡ ನನ್ನ ಜೊತೆಗೆ ತೊಗೊಂಡ್ರು ಕ್ಯಾಮ್ರಾಮ್ಯಾನು. ಮಾರನೇ ದಿವಸ ಬೆಳಗ್ಗೆ ಮಾರ್ನಿಂಗು ನಾವು ಹೋದ್ವಿ 4:30ಗೆಲ್ಲ ಹೋದ್ವಿ. ಯಾಕಂದರೆ ಎಕ್ಸ್ಟ್ರಾ ಒಂದು 10 ಮೆಂಬರ್ಸಿಗೆ ಮೇಕಪ್ ಇದ್ದಿದ್ದರಿಂದ ಬೇಗನೆ ಹೋದ್ವಿ. ಆದರೆ ಹುಡುಗಿ ಬಂದಿದ್ದು ತುಂಬ ಲೇಟ್ ಆಯಿತು. 7:30 ಆಯಿತು ನಮ್ಮ ರೂಮಿಗೆ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದು. ಯಾಕಂದರೆ ಹುಡುಗನ ಮನೆಯವರು ದಿನ ಅರಿಶಿನ ಶಾಸ್ತ್ರ ಬೆಳಗ್ಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅರಿಶಿನ ಶಾಸ್ತ್ರ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವ್ರು ಬಂದಿದ್ದು 7:30ಗೆ. ಹಾಗಾಗಿ ತುಂಬ ಲೇಟಾಗಿತ್ತು. ಅವರು ಕ್ಯಾಮ್ರಾಮನ್ ಹೇಳ್ತಿದ್ರು ಫೋಟೋಶೂಟಿಗೆ ಬೇಗ ಮೇಕಪ್ ಮಾಡಿಬಿಟ್ಟು ಕಳಿಸಿ ಅಂತ ಹೇಳ್ಬಿಟ್ಟು. 3-4 ಸರಿ ಆಗಲೇ ಬಂದು ಹೋದರು ಕ್ಯಾಮ್ರಾಮ್ಯಾನು. ಆಯಿತಾ ಮೇಡಮ್ ಇನ್ನೂ ಆಗಿಲ್ವಾ, ಫೋಟೋಶೂಟಿಗೆ ತುಂಬ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಸ್ಟೂಡೆಂಟ್ಗಳು ಕೂಡ ವರ್ಕರ್ಸು ಎಲ್ಲರೂ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಬ್ರೈಡಿಗೆ. ನೋಡಿ 3 ರೀತಿ ಫ್ಲವರ್ನ ಹಾಕಿಸ್ಕೊಂಡ್ರು. ಹಿಂದಿನ ಕಾಲದಲ್ಲಿ ಬರ್ತಿದ್ವಲ್ಲ ಮಾಟಿ, ನೋಡಿ ಆ ಥರ ಫ್ರಂಟ್ ಮಾಟಿನ ಹಾಕಿಸ್ಕೊಂಡ್ರು ಅವರು. 3 ಲೇಯರ್ ಮಾಟಿನೂ ಹಾಕಿಸ್ಕೊಂಡು ಮತ್ತು ಇನ್ನೊಂದು ಹಿಂದೆ ಬರ್ತಾ ಇದ್ದಂತಹ ಟ್ರೆಡಿಷನಲ್ಲಾಗಿ ಅದು ಕೂಡ ಹಾಕಿಸ್ಕೊಂಡ್ರು. ಫೈನಲಿ ಹೇರ್ ಸ್ಟೈಲು ಕೂಡ
ಮುಗೀತು ನೋಡಿ. ಫೈನಲ್ ಲುಕ್ ಮೇಕಪ್ಪು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಬೇಗ ಅಕ್ಕ ಅಂತೇಳಿ ತುಂಬಾ ಅರ್ಜೆಂಟ್ ಮಾಡ್ತಾಯಿದ್ರು ಹುಡುಗಿ. ಯಾಕಂದರೆ ಅವ್ರು ಬಂದಿದ್ದೇ ಲೇಟು, ನಾವೇನು ಮಾಡೋಕ್ಕಾಗತ್ತೆ. ಆದರೂ ನಾನು ಬೇಗನೆ ಮಾಡಿಕೊಟ್ಟೆ. ಎಷ್ಟು ಬೇಗ ಮಾಡಿದ್ರೂ ಟೈಮ್ ಆಗೇ ಹೋಯ್ತು. 9:30ಕ್ಕೆ ಮುಹೂರ್ತ ಇದ್ದಿದ್ದು. ಅವರು ನನ್ನ ಸ್ಟೂಡೆಂಟ್ಸ್ ಕೂಡ ಪಾಪ ತುಂಬಾ ಹೆಲ್ಪ್ ಮಾಡಿದರು. ಲೇಟ್ ಆಯಿತು ಅಂತ ಹೇಳ್ಬಿಟ್ಟು. ಫೋಟೋಶೂಟ್ ಕೂಡ ಬೇಡ ಅಕ್ಕ, ನಾನು ಹೋಗ್ತೀನಿ, ನಾನು ಅಲ್ಲಿ ಕ್ಯಾಮ್ರಾಮ್ಯಾನ್ ಹತ್ರ ಫೋಟೋ ತೆಗೆಸ್ಕೊಬೇಕು ಅಂತ ಹೇಳ್ತಿದ್ರು. ಆದ್ರೂ ನಡುವೆ ಮಧ್ಯದಲ್ಲಿ ಒಂದು ಕ್ಯಾಮ್ರಾನ ನಾನು ಸ್ಟೂಡೆಂಟಿಗೆ ಕೊಟ್ಟು ವೀಡಿಯೋನ ಮಾಡಿಸಿದೆ. ನೋಡಿ ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ವೇಲ್ ಕೂಡ ಹಾಕಿಸ್ಕೊಂಡ್ರು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಫೈನಲ್ ಲುಕ್ ಹೇಗೆ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.